ಎಲ್ರಿಗೂ ಭಾಗ್ಯ ಧನ್ಶೆಟ್ಟಿ ಚಾನಲ್ಗೆ ಸ್ವಾಗತ. ಈಗ ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂದರೆ, ಲಕ್ಷ್ಮೀ ಕೃಪೆ ಈ ಅರಿಶಿನ ಕುಂಕುಮದಿಂದ ಹೇಗೆ ಪಡ್ಕೊಳ್ಬೇಕು ಅಂತ. ಮೊದಲಿಗೆ ಅರಿಶಿನ ಕುಂಕುಮನ ತಗೊಂಡಾದ್ಮೇಲೆ ಅದಕ್ಕೆ ಒಂಚೂರು ಏನು ಮಾಡಿ ಅಂದರೆ, ಈ ಪಚ್ಚಕರ್ಪೂರನ ಏನು ಮಾಡಿ ಸ್ವಲ್ಪ ಪುಡಿ ಮಾಡಿಟ್ಕೊಳ್ಳಿ. ಅದ್ರ ಘಮ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನನಗೆ ಪಚ್ಚಕರ್ಪೂರನೇ ತೊಗೊಂಡಿರೋದು ಇವಾಗ ನಾನು. ಮಾಮೂಲಿ ಕರ್ಪೂರದ ಘಮ ಭಾಳ ಹೊತ್ತು ಇರೋದಿಲ್ಲ. ಸೊ ಪಚ್ಚಕರ್ಪೂರದ ಘಮ ಏನಿರುತ್ತೆ ಅಂದರೆ ಜಾಸ್ತಿ ಹೊತ್ತು ಇರುತ್ತೆ. ಅದು ಜಾಸ್ತಿ ಹೊತ್ತಿರೋ ಕಾರಣದಿಂದಾಗಿ ಏನಾಗುತ್ತೆ, ಘಮ ಜಾಸ್ತಿ ಹೊತ್ತು ಇರುತ್ತೆ. ಅದಕ್ಕೆ ಕಾರಣ ಏನು ಮಾಡಿ ಪಚ್ಚಕರ್ಪೂರನೇ ಬಳಸ್ಕೊಳ್ಳಿ. ಆಮೇಲೆ ಇದು ತುಂಬ ಚೆನ್ನಾಗಿ ಬರುತ್ತೆ, ದಪ್ಪ ಇರುತ್ತೆ, ಅದು ತುಂಬ ತೆಳು ಇರುತ್ತೆ, ಬೇಗ ಕರಗುತ್ತೆ. ಆದರೆ ಇದು ಕರಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಎರಡೂ ಅರಿಶಿನ ಕುಂಕುಮಕ್ಕೆ ಏನು ಮಾಡಿ ಅಂತಂದರೆ, ಈ ಪುಡಿ ಮಾಡಿ, ಇದು ಪಚ್ಚಕರ್ಪೂರನ ಪುಡಿ ಮಾಡಿ ಏನು ಮಾಡಿ ಸೇರಿಸಿ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಒಂದು ದಪ್ಪನೆಯ ಪಚ್ಚಕರ್ಪೂರದ ತುಂಡನ್ನು ಏನು ಮಾಡಿ ಅರಿಶಿನಕ್ಕೆ ಹಾಕಿ, ಮತ್ತು ಅದಾದಮೇಲೆ ಒಂಚೂರು ಕುಂಕುಮಕ್ಕೆನೂ ಸಹ ಹಾಕಿ. ಅದು ತುಂಬ ದಿನ ಫ್ರೇಗ್ರೆನ್ಸ್ ಕೊಡುತ್ತೆ ನಿಮಗೆ. ನೀವು ಒಂದ್ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಹಾಕಿಬಿಟ್ಟು ಅದನ್ನು ಏನು ಮಾಡಿ ಅಂದರೆ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ, ಒಳಗಡೆ ಎಲ್ಲ ಕಡೆಯೂ ಸಹ ಕಲಿತ್ಕೊಳ್ಳುತ್ತೆ. ಹೀಗೆ ಅದನ್ನು ಕಲಿಸ್ತಾ ಹೋಗಿಬಿಡಿ. ಆಗ ನಾನು ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ ಕಲಿಸಿದ ಮೇಲೆ ಹೇಗೆ ಕಾಣಿಸುತ್ತೆ ಕುಂಕುಮ ಅಂತ ಹೇಳಿ. ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಅಷ್ಟು ಮಾತ್ರ ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಕಂಪ್ಲೀಟಾಗಿ ಅದನ್ನು ಕಲಿಸ್ಕೊಂಡು ನೀವು ಬೇಕಾದರೆ, ಈಗ ನೀವು ಹಣೆಗೆ ಇಡ್ತಿರಲ್ಲ ಕುಂಕುಮ, ಅದಕ್ಕೂ ಸಹ ನೀವು ಕಲಿಸ್ಕೊಳ್ಬಹುದು. ಅದನ್ನು ಕಲಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಘಮದಿಂದ ಏನಾಗುತ್ತೆ, ಮನುಷ್ಯನಿಗೆ ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಬಾಗಿಲಿಗೆ ಬಳಸ್ತೀರಲ್ವ, ಬಾಗಿಲಿಗೆ ಹೊಸ್ತಿಲಿಗೆ ಹಚ್ಕೊಳ್ಳೋಕ್ಕೆ, ಅದರಲ್ಲೂ ಸಹ ಇದೇ ರೀತಿ ಮಾಡಿ. ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಘಮ. ನೀವು ಒಂದ್ಸಲ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಒಂದ್ಸಲ ಹಾಕಿ ನೋಡಿ, ಅದೇನು ನಿಮಗೆ ಜಾಸ್ತಿ ದುಡ್ಡಿನ ವೆಚ್ಚದ್ದು ಅಲ್ಲ, ಒಂದು 10 ರೂಪಾಯಿ ಆಗ್ಬೋದು ಅಷ್ಟೇ. ನೀವು ಒಂದ್ಸಲ ಒಂದು ಡಬ್ಬಿನ ತಂದಿಟ್ಬಿಟ್ರೆ ನಿಮಗೆ ವರ್ಷಾನುಗಟ್ಟಲೆ ಬರುತ್ತೆ. ನೀವು ಅದರಲ್ಲಿ ಯೂಸ್ ಮಾಡಿಕೊಂಡ್ರೆ ಬಾಗಿಲಿಗೆ ಹಚ್ಚೋದಕ್ಕೂ ಒಂದು ಪಾಸಿಟಿವ್ ವೈಬು, ಹಣೆಗೆ ಇಟ್ಕೊಳ್ಳೋಕ್ಕೂ ಒಂದು ಪಾಸಿಟಿವ್ ವೈಬು, ಜೊತೆಗೆ ದೇವ್ರಿಗೆ ಹಚ್ಚೋದಕ್ಕೂ ಸಹ ಅದನ್ನೇ ಬಳಸಿ. ಅಂದರೆ 3 ಡಿಫ್ರೆಂಟ್ ಡಬ್ಬಗಳಲ್ಲಿ ಹಾಕಿ ದೇವ್ರಿಗೆ ಹಚ್ಚೋದನ್ನು ನಾವು ಬಳಸೋದು ಅಷ್ಟು ಸೂಕ್ತ ಅಲ್ಲ. ಸೊ ದೇವರಿಗೆ ಬೇರೆ ಇರಲಿ, ಹೊಸ್ತಿಲಿಗೂ ಬೇರೆ ಇರಲಿ, ಜೊತೆಗೆ ನಾವು ಇಟ್ಕೊಳ್ಳೋದು ಬೇರೆ ಇರಲಿ. ಆಮೇಲೆ ವಿಭೂತಿನ ಮಾಡೋದನ್ನು ನಾನು ಇನ್ನು ವಿಡಿಯೋದಲ್ಲಿ ತೋರಿಸಿದ್ದೆ. ಆ ವಿಭೂತಿ ಮಾಡುವಾಗಲೂ ಸ್ವಲ್ಪ ಪಚ್ಚಕರ್ಪೂರನ ಹಾಕಿ ವಿಭೂತಿ ಹಚ್ಕೊಂಡಾಗಲೂ ಸಹ ಅದರ ಘಮ ಬರುತ್ತೆ ತುಂಬ ಚೆನ್ನಾಗಿ. ನಾನು ಅದನ್ನು ಆ್ಯಡ್ ಮಾಡೋದನ್ನು ಮತ್ತೆ ತೋರಿಸ್ತೀನಿ ನಿಮಗೆ. ಧನ್ಯವಾದಗಳು.